ಇವತ್ತು ನಾವು ಮಲೆನಾಡಿನಲ್ಲಿ ಪ್ರಸಿದ್ಧವಾದ ಮುಳುಕವನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇದು ತುಂಬಾ ಸುಲಭವಾದ ತಿಂಡಿ. ಆದ್ರೆ ಮಾಡುವಾಗ ಕೆಲವೊಂದನ್ನ ನೆನ್ಪಿಟ್ಕೊಂಡ್ರೆ ಮುಳುಕ ಸರಿಯಾಗಿ ಬರ್ತದೆ. ಇಲ್ಲದಿದ್ರೆ ಮೇಲ್ಮೈ ಸೀದು ಹೋಗ್ತದೆ, ಒಳಗಡೆ ಹಸಿಯಾಗಿ ಉಳಿಯುತ್ತೆ ಅಥವಾ ಎಣ್ಣೆಯನ್ನ ಹೀರ್ಕೊಳ್ಳುತ್ತೆ. ಹಾಗಿದ್ರೆ ಸರಿಯಾದ ಅಳತೆಯಲ್ಲಿ ಮುಳುಕವನ್ನ ಹೇಗ್ ಮಾಡುದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಬಾಣಲೆಗೆ 1 ಕಪ್ ದೋಸೆ ಅಕ್ಕಿಯನ್ನ ಹಾಕಿ ಸಣ್ಣ ಉರಿಯಲ್ಲಿ ಪರಿಮಳ ಬರುವ ತನಕ ಹುರಿಬೇಕು. ಇದು ಆರಿದ ನಂತರ 2-3 ಬಾರಿ ಚೆನ್ನಾಗಿ ತೊಳೆದು 20 ನಿಮಿಷ ನೀರಿನಲ್ಲಿ ನೆನೆ ಇಡಬೇಕು. ನಿಮಿಷದ ನಂತರ ಜರಡಿಯ ಸಹಾಯದಿಂದ ನೀರನ್ನೆಲ್ಲ ಬಸಿದುಕೊಳ್ಬೇಕು. ಇದರಲ್ಲಿ ಸ್ವಲ್ಪನೂ ನೀರಿರಬಾರ್ದು. ನಂತರ ಒಂದು ಮಿಕ್ಸಿ ಜಾರ್ಗೆ 3 ಕಪ್ ಆಗುವಷ್ಟು ಬೀಜ ತೆಗೆದ ಹಲಸಿನ ತೊಳೆಗಳನ್ನ ರುಬ್ಬಿಕೊಳ್ಬೇಕು. ನೀರನ್ನ ಸೇರಿಸದೆ ರುಬ್ಬಿ ಒಂದು ಪಾತ್ರೆಗೆ ಹಾಕಿಡಿ. ಪುನಃ ಮಿಕ್ಸಿ ಜಾರ್ಗೆ ಸ್ವಲ್ಪ ಅಕ್ಕಿ ಹಾಗೂ ರುಬ್ಬಿಕೊಂಡಿರುವ ಹಲಸಿನಣ್ಣಿನ ಪೇಸ್ಟ್, ಇದರ ಜೊತೆಗೆ ಅರ್ಧ ಕಪ್ ಹಸಿ ತೆಂಗಿನ ತುರಿಯನ್ನ ಸೇರಿಸಿ ರುಬ್ಬಿಕೊಳ್ಳಿ. ಇಲ್ಲಿ ನೀರನ್ನ ಸೇರಿಸದೆ ನುಣ್ಣಗೆ ರುಬ್ಬಿಕೊಳ್ಬೇಕು. ಇಲ್ಲಿ ನಾನು 2 ಬ್ಯಾಚ್ಗಳಲ್ಲಿ ರುಬ್ಬಿದ್ದೀನಿ. ಹಲಸಿನಣ್ಣಿನ ಪೇಸ್ಟ್ ನಲ್ಲಿ ನೀರಿನಂಶ ಇರುವುದರಿಂದ ಮತ್ತೆ ನೀರನ್ನ ಸೇರಿಸುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀರು ಹಾಕಿದ್ರೆ ಮುಳುಕದ ಹಿಟ್ಟು ನೀರಾಗುತ್ತೆ, ಆಗ ಎಣ್ಣೆಯನ್ನ ಕುಡಿಯುತ್ತೆ. ಈಗ ಇದಕ್ಕೆ 1.5 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಇಲ್ಲಿ ಹಲಸಿನಣ್ಣು ತುಂಬಾ ಸಿಹಿಯಾಗಿರುವುದರಿಂದ ಸ್ವಲ್ಪನೂ ಬೆಲ್ಲವನ್ನ ಸೇರಿಸಿಲ್ಲ. ಬೇಕಿದ್ರೆ ನಿಮ್ಮ ರುಚಿಗನುಗುಣವಾಗಿ ಬೆಲ್ಲವನ್ನ ಸೇರಿಸಿಕೊಳ್ಬಹುದು. ಇವಾಗ ಎಣ್ಣೆಯನ್ನ ಚೆನ್ನಾಗಿ ಕಾಯಿಸಿ ಮಧ್ಯಮ ಉರಿ ಇಟ್ಟು ಒಂದೊಂದಾಗಿ ಎಣ್ಣೆಗೆ ಬಿಡಿ. ಮಧ್ಯ ಮಧ್ಯ ಸೌಟಿನಲ್ಲಿ ಕೈಯಾಡಿಸ್ತಾ ಇರಬೇಕು. ಹೊಂಬಣ್ಣ ಬರುವ ತನಕ ಕರಿಯಿರಿ. ನೀವು ಕೂಡ ಇದೇ ಅಳತೆಯಲ್ಲಿ ಮುಳುಕವನ್ನ ಮಾಡಿದ್ರೆ ರುಚಿನೂ ಚೆನ್ನಾಗಿರುತ್ತೆ, ಎಣ್ಣೆಯನ್ನು ಹೀರ್ಕೊಳ್ಳಲ್ಲ. ಈ ಮುಳುಕವನ್ನ ಜೇನು ತುಪ್ಪದೊಂದಿಗೆ ತಿಂದ್ರೆ ಇನ್ನೂ ರುಚಿ ಜಾಸ್ತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.